ಅಪ್ಪ ಅಪ್ಪ ಆದಿತ್ಯ ವಂಶ ಪುತ್ರಿ ಅಂದ್ರೆ ಯಾರು? ಆ ರಕ್ತಾಕ್ಷಿ ಯಾಕೆ ಪದೇ ಪದೇ ಈ ಹೆಸರನ್ನ ಹೇಳ್ತಾ ಇದ್ದಾಳೆ? ಎಲ್ಲದಕ್ಕೂ ಮತ್ತೆ ನಮ್ಮ ಹಿತಾಪುಟ್ಟಿಗೆ ಏನಾದ್ರೂ ಸಂಬಂಧ ಇದೆಯಾ? ಆ ರಕ್ತಾಕ್ಷಿ ಯಾಕೆ ಮತ್ತೆ ನಮ್ಮ ಮಗಳ ಮೇಲೆ ದಾಳಿ ಮಾಡೋದಕ್ಕೆ ಬರ್ತಾ ಇದ್ದಾಳೆ? ಅಪ್ಪ ನನ್ಗೇನು ಅರ್ಥ ಆಗ್ತಿಲ್ಲಪ್ಪ. ಇವರಿಬ್ರು ಮಧ್ಯೆ ಇರೋ ನಿಗೂಢ ಕೊಂಡಿ ಏನು? ತಿಳಿಬೇಕಾದ್ದು ಬಿಡಿಸಬೇಕಾದ್ದು ಅದೆಷ್ಟೋ. 100 ದಾರಗಳ ಕವಳ ಒಟ್ಟಿಗೆ ಸುರಿದ ಹಾಗೆ ದಾರಗಳೆಲ್ಲದಕ್ಕೂ ಒಂದೇ ಮೂಲ ಒಂದೇ ಬೇರು. ಒಟ್ಟಿಗೆ ಎಸೆದಾಗ ದಾರಗಳೆಲ್ಲ ಗೋಜಲು ಗೋಜಲು, ಎಲ್ಲ ಗೋಜಲು. ದಾರಗಳ ಗೋಜಲ? ಏನ್ ಹೇಳ್ತಾ ಇದೀಯಪ್ಪ? ನನಗೆ ಅರ್ಥ ಆಗ್ತಿಲ್ಲ. ಅಲ್ಲಪ್ಪ, ನಿನ್ಗೆ ಈ ವಿಷಯ ಗೊತ್ತಿದ್ರೆ ಪ್ಲೀಸ್ ನೇರವಾಗಿ ಹೇಳು. ಇದು ದೊಡ್ಡೋರಿಗೆ ಬಂದಿರೋ ಸಮಸ್ಯೆ ಅಲ್ಲಪ್ಪ, ನಮ್ ಹಿತಾಪುಟ್ಟಿಗೆ ಬಂದಿರೋ ಸಮಸ್ಯೆ. ಸಿಕ್ಕು, ದಾರಗಳ ಸಿಕ್ಕು ಬಿಡಿಸಿದ್ರೆ ಉತ್ತರ. ಆದರೆ ಕಷ್ಟ. ಗಂಟನ್ನ ಒಂದೇ ಸಲಿ ಬಿಡಿಸೋದು ಅಸಾಧ್ಯ. ನೀನು ದುರ್ಗಾ ಗೋಜಿಲಿನ ದಾರಗಳನ್ನು ಇಬ್ಬರು ಒಟ್ಟಿಗೆ ಸಿಕ್ಕು ಬಿಡಿಸ್ಬೇಕು. ಅಪ್ಪ, ನಿನ್ ಮಾತುಗಳು ಕೇಳಿ ನನ್ ಗೊಂದಲ ಇನ್ನೂ ಜಾಸ್ತಿ ಆಗ್ತದೆಪ್ಪ. ನಾನು ಇಲ್ಲಿಗೆ ಬಂದಿದ್ದು ಉತ್ತರ ಹುಡ್ಕೊಂಡು, ನೀನ್ ನೋಡಿದ್ರೆ ನನ್ನ ಆತಕ ಇನ್ನೂ ಜಾಸ್ತಿ ಮಾಡ್ತಿದ್ಯಲ್ಲ. ಆ ರಕ್ತಾಕ್ಷಿ ನಮ್ ಹಿತಾಪುಟ್ಟನ ಕಂಟಕ, ಕಂಟಕ, ಮಹಾಕಂಟಕ. ಅಂಬಿಕಾ ಕರಾಳ ಶಕ್ತಿ ಕತ್ತಲೆ ಸೀಳ್ಕೊಂಡು ಬರ್ತಾ ಇದೆ. ಅಪಾಯ, ಅಪಾಯ, ಅಪಾಯ. ಅಪಾಯನ? ಏನ್ ಹೇಳ್ತಾ ಇದೀಯಪ್ಪ? ನನ್ನ ಮಗಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ಸಹಾಯ ಮಾಡಪ್ಪ. ಸರಿ, ಹೊರಡು ಹೊರಡು ಹೊರಡು.